ಹಾಂ ಇಲ್ಲಿರೋದು ಹಾಕ್ಬಾರ ತಂಡು ಓಕೆ ಬಾಯ್. ಹೀಗೆ ಮುಂದೆ ಹೋಗ್ತಿರುವಾಗ ಒಬ್ಬರು ಅಣ್ಣ ಸಿಕ್ಬಿಟ್ಟು ನನಗೆ ಅವ್ರ ಮನೆಯಲ್ಲಿ ನಡೋಣ ಅಂತ ಕೇಳಿದಾಗ ನಡಿ ಅಂತ ಹೇಳಿದ್ರು. ಅದಕ್ಕೆ ಈ ಚಿಕ್ಕಮಗಳೂರಿನ ಜಿಲ್ಲೆಯು ಅವ್ರ ಮನೆಯಲ್ಲೇ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮೊದಲ ಒಲ್ ನಡ್ಪಾರ ಎಲ್ಲಿ ನಡ್ತೀರಾ ನೀವು? ಇಲ್ಲಿ ಇಲ್ಲಿ ನಡಿ. ಹಾಗೆ ನಮ್ಮದು ಚಿಕ್ಕಮಗಳೂರು ಜಿಲ್ಲೆನೂ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶೃಂಗೇರಿಗೆ ಹೋಗ್ತಿದ್ದೀನಿ. ಇಲ್ಲಿಂದ 82 ಕಿಲೋಮೀಟ್ರ್ ಏನಿದೆ, ಇವತ್ತಲ್ಲಿ ಮುಡಿಸ್ಬೇಕು. ಇವಾಗಲೇ 10 ಗಂಟೆ ಆಯ್ತು ಇಲ್ಲಿ. ಇನ್ನು ಹೆಂಗೆ ಹೋಗ್ತಾ ಆಗುತ್ತೆ ಗೊತ್ತಿಲ್ಲ. ಅಷ್ಟೊಂದು ಮ್ಯಾಪ್ ಹಾಕು, ನನ್ನ ಹತ್ರ ಆಗ್ಬಿಟ್ರೆ ಕಷ್ಟ. ಅದು ಅಪ್ಪಿತ್ತು ತಲ್ಕೊಂಡು ಇಳಿಜಾರು ಸಿಕ್ಬಿಡ್ತು. ಒಂಚೂರು ಅಪ್ಪಿದ್ರೆ ಮೆಟ್ಟಕೈತಿಲ್ಲ ಅಂತ ಏನು ಕತೆ ಅಂತ ಗೊತ್ತಾಯ್ತಿಲ್ಲ. ಬಿಟ್ಟು ಭೂತನ ಕಾಡು, ನಮ್ಮ ಕೊಡಗಿನಲ್ಲೂ ಇದೆ ಭೂತನ ಕಾಡು ಅಂತ, ಇಲ್ಲೂ ಐತಲ್ಲ ಭೂತನ ಕಾಡು ಅಂತ. ಎಲ್ಲ ಒಂದೇ 91 ಕಿಲೋಮೀಟ್ರ್ ಇದೆ. ಸಮಯ ಬಂದು 10 ಗಂಟೆ. ಎಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಗಾಡಿಯವರು ಮಾತ್ರ ಭಯಂಕರ ಉಂಟಾಯ್ತಾ. ರೆಕಾರ್ಡ್ ಮಾಡಿದಂಥ ವಿಡಿಯೋ ಎಲ್ಲ ಅದು ಸ್ಟೋರೇಜ್ ಫುಲ್ಲಾಗಿದೆ. VN ಒಂದು ಆ್ಯಪ್ ಇರುತ್ತೆ, ಅದರಲ್ಲೂ ನಮ್ಮ ವೀಡಿಯೋಸ್ ಎಲ್ಲ ಸ್ಟಕ್ ಆಗಿದೆ. ಮೆಮೊರಿ ಕಾರ್ಡ್ ಫುಲ್ಲಾಗಿದೆ, ನನಗೆ ಡಿಲೀಟ್ ಮಾಡೋಕ್ಕಾಗಲ್ಲ. ಈ ಕಡೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಬೆಳಿಗ್ಗೆ ತಲೆ ಬಿಸಿ ಆಗ್ಬಿಡ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಬೆಳಿಗ್ಗೆ ಒಂದು 5 ಗಂಟೆಯಿಂದ 8 ಗಂಟೆ ತನಕ ಅದಲ್ಲೇ ಆಟ ಆಡ್ತಿದ್ದೆ. ಅಯ್ಯೋ, ಲಾಸ್ಟಿಗೆ ಏನೆಲ್ಲ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿದೆ. ಈಗ ಅಪ್ಲೋಡಿಗೆ ಇಟ್ಟಿದ್ದೀನಿ. ಈಗ ವಿಡಿಯೋ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಟಯರ್ಡ್ ಅಂದರೆ ಹೆವಿಯಾಗಿ ಆಯಿತು ಉಂಟು ಟಯರ್ಡು. ಬಾಡಿ ಪೈನ್ ಇದೆ, ಅದಕ್ಕೋಸ್ಕರ ಫುಲ್ ಟಯರ್ಡ್ ಆಯ್ತಿದೆ. ಇವತ್ತು ಬೇರೆ 80 ಕಿಲೋಮೀಟ್ರ್ ಮಾಡಬೇಕಲ್ಲ, ಅದೇನು ತಲೆ ಬಿಸಿ. ಇನ್ನೂ 5 ಕಿಲೋಮೀಟ್ರ್ ಆಗಿಲ್ಲ, ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ಏನೇ ಆದರೂ ಇನ್ನು ಸೈಕಲೇ ಮುರಿದೋಗಲಿ, ಈ ಚಾಲೆಂಜ್ ಅಂತೂ ಏನೇ ಆಗಲಿ, ಈ ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡೋದೇ ಬಿಡಲ್ಲ ನಾನು. ಈ ಥರ ಇಳಿಜಾರು ಬಂದುಬಿಟ್ರೆ ಸೈಕಲಲ್ಲೇ ರೆಸ್ಟ್ ತಗೊಳ್ಳೋದು. ನಾನು ತುಂಬ ಇದು ರೆಸ್ಟ್ ತಗೊಳಕ್ಕೂ ಹೋಗಲ್ಲ. ಅಲ್ಲಿ ಕೂತು ಬಿಟ್ರೆ ಎಲ್ಲ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿ ಇಳಿದು ಮೆಟಕಾಲು ಅಂದರೂ ತಲ್ಕೊಂಡೋಯ್ತೀನಿ ನಾನು ಸೈಕಲ್. ಚಂದದಲ್ಲ ಕಾಫಿ ತೋಟ, ನಮ್ಮ ಕೊಡಗಿನ ಸೇಮ್ ಅದೇ ಥರ ಇದೆ. ನಮ್ಮ ಕೊಡಗು ಹೆಂಗಿದೆ ಅದೇ ಥರ ಇದೆ. ಇವಾಗ ಆ ಕಡೆಯಿಂದ ಒಂದು 7 ಕಿಲೋಮೀಟ್ರ್ ರೀಚ್ ಆಯಿತು. 7 ಕಿಲೋಮೀಟ್ರಿಂದ ಈ ಕಡೆ ಲೆಫ್ಟ್ ತಗೊಂಡೆ, ಶೃಂಗೇರಿ ರೂಟು. ಶೃಂಗೇರಿ
ಕೈಲಿ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಜೋರಾಗಿ ಮಾಡ್ತಾ ಇದ್ದೀನಿ ಸೈಕಲ್ನ. ಇದ್ರ ಮೇಲೆ ಜೋರಾಗಿ ಮಾಡಿಬಿಟ್ರೆ ಚೈನ್ ಕಟ್ ಆಗಿಬಿಡ್ತದೆ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಸೈಕಲ್ ಡೈಲಿ ಒಂದು 80-70 ಅಷ್ಟೇ, ಅದಕ್ಕಿಂತ ಆಗಲ್ಲ. ನಿಮಗಿನ್ನು ಈ ಸೈಕಲ್ ನೀವು ಒಂದು ಕರ್ನಾಟಕ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಕಾಯಿಲೆನೇ ಬರಲ್ಲ ಕಾಣುತ್ತೆ, ಯಾವುದೇ ಕಾಯಿಲೆ ಹತ್ರ ಬರಲ್ಲ. ಸೈಕಲ್ ತುಂಬ ಈಗ ಸಮಯ ಬಂದುಬಿಟ್ಟು 12 ಗಂಟೆ ಆಗಿದೆ. ನಾನಿಲ್ಲೊಂದು ತೋಡಿದೆ, ತೋಡು ನೋಡ್ತಾ ಇದ್ದೆ. ಆಗ ಅಲ್ಲೊಂದು ಮನೆ ಊಟ ನೋಡಿದೆ. ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ. ಮುಂದೆ ಹೋಗ್ಬಿಟ್ರೆ ನೀವು ಸಿಕ್ಕಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ. ಅಲ್ಲೋಗ್ಬಿಟ್ಟು ನೋಡುವ ಹೆಲ್ತ್ ಸಿಗುತ್ತೆ ಅಂತ. ಅಲ್ಲೊಂದು ಮನೆ ಊಟ ಇದೆ, ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗುವ. ಇವಾಗ ಬಂದು ಇನ್ನು 30 ಕಿಲೋಮೀಟ್ರ್ ಇದೆ. ಸಮಯ ಬಂದುಬಿಟ್ಟು 3:30 ಆಗಿಬಿಡ್ತು. ಇನ್ನೂ ಹೋಗ್ಬೇಕಲ್ಲ, 30 ಕಿಲೋಮೀಟ್ರ್ ಹೋಗ್ಬೇಕು, ಇನ್ನು ಟೈಮ್ ಇಲ್ಲ. ಚಲೋ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು 2 ಗಂಟೆ ಮಳೆ ಬಂದಿಲ್ಲ ಅಂದರೆ ಅಲ್ಲಿಗೆ ರೀಚ್ ಆಗೋದಿತ್ತು. ಮಳೆ ಬಂದರೆ ಕಷ್ಟ. ಈಗ ಬಂದ್ಬಿಟ್ಟು 3:45 ಆಗಿದೆ. ಮಳೆ ತುಂಬ ಜೋರು ಬರ್ತಿದೆ. ಈಗ ದೊಡ್ಡ ಮಳೆ ಕಾಣುತ್ತೆ. ಮಳೆ ಬರ್ತಾನೆ ಇದೆ, ಏನು ಮಾಡೋಕ್ಕಾಗಲ್ಲ. ಮಳೆ ಬಂದು ಪುನಃ ಸ್ಟಾರ್ಟ್ ಆಗ್ಬಿಡ್ತು. ಇವತ್ತು ಹೋಗೋದು ಬಿಡಲ್ಲ ಕಾಣ್ತದೆ ಮಳೆ. ಬರ್ತಾನೇ ಇದೆ ಮಳೆ. ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ಅಲ್ಲಿ ಹೋಗ್ಬಿಡ್ತಿದ್ದೆ ನಾನು. ಚೆಂಡು ಹಾಕ್ಬಿಟ್ರೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಅಂತೂ ನಾವು ಇವತ್ತು ಶೃಂಗೇರಿಗೆ ಹೋದಂಗೆ ಇವತ್ತಾಗಲ್ಲ. ಅಲ್ಲಿ ಒಂದು 5 ಕಿಲೋಮೀಟ್ರ್ ಮುಂದೆ ಇರುವಂಥ ಪ್ಲೇಸಲ್ಲಿ ಪೆಟ್ರೋಲ್ ಬಂಕ್ ಇದೆ, ಹೋಗಿ ಕೇಳು ಅಂತೆ ನನಗೆ. ಈ ತೋಟ ಇದೆ, ಒಂದು ಫೋಟೋ ಹಿಡಿಯೋ. ಸರ್ ಅದು ಕ್ಯಾಂಪ್ ಮಾಡ್ಬೋದಲ್ಲಿ ಟೆಂಟ್ ಹಾಕ್ಬೋದಾ? ಟೆಂಟ್ ಹಾಕೋಕ್ಕೆ ನಮ್ಮಲ್ಲಿ ರೆಸ್ಟ್ ರೂಮ್ ಇಲ್ಲ. ಅಷ್ಟು ಉಂಟಲ್ಲ ಆ ಕಡೆ ಎಲ್ಲ ಇದೆಯಾ? ಪೆಟ್ರೋಲ್ ಬಂಕ್ ಇದೆಯಾ ಮುಂದೆ? ಪೆಟ್ರೋಲ್ ಪಂಪ್ ಇದೆ, ಶೃಂಗೇರಿ ರೋಡಲ್ಲಿ. ನೀವು ಯಾವ ಕಡೆ ಹೋಗೋದು? ನಾನು ಬೆಳಿಗ್ಗೆ ಶೃಂಗೇರಿ ಹೋಗ್ಬೇಕು ನನಗೆ. ಬೆಳಿಗ್ಗೆ ಹೋಗ್ಬೇಕಾ? ಹಾಂ, ಇವತ್ತು ಆಲ್ಟ್ ಆಗ್ಬಿಟ್ಟು ಹೋಗೋಣ ಅಂತ. ಬಂಕ್ ಇದಾವೆ ಮಾರ್ರೆ, ಅಲ್ಲಿ ಕೆಳಗಿದೆ 2 ಬಂಕ್ ಇದಾವೆ. ಒಂದು ಕೆನಪಿ ಇಲ್ಲ, ಒಂದು ಕೆನಪಿ ಇದೆ. ನಮ್ಮದು ರೆಸ್ಟ್ ರೂಮ್ ಇಲ್ಲ, ಇಲ್ಲೂ ಹಾಕಿ ಮಾಡಿರ್ತೀವಿ ನಾವು. ಹೊಸ ಬರ್ತೀವಿ. ಸರಿ, ಕೇಳಿ ನೋಡ್ತೇನೆ. ಆಗಿಲ್ಲಂದ್ರೆ ಈ ಕಡೆ ಬರ್ತಾನೆ. ನಮಗೆ ಕೊಡಗು. ಆಯ್ತು. ಆ ಪೆಟ್ರೋಲ್ ಪಂಪಲ್ಲಿ ರೆಸ್ಟ್ ರೂಮ್ ಇಲ್ಲ ಅಂತೆ, ಅದೊಂದು ಸಮಸ್ಯೆ. ಮುಂದೆ ಕೇಳಿ ನೋಡುವ. ಮೇಯ್ನಾಗಿ ಬೇಕಾಗಿದೆ ರೆಸ್ಟ್ ರೂಮು. ಯಾವುದಿದಾ? ಹಾಂ, ಪರ್ಕೆ ಬೇಕಿತ್ತು. ಇಲ್ಲ ಮಲಗಕ್ಕಾಗಲ್ಲ ಅಂತ.
ನಿಜ ಫೇಸ್ಬುಕ್ಕಲ್ಲಿದ್ದೀನಿ. ಅವನಿಗೆ ಫೇಸ್ಬುಕ್ ಇದೆಯಾ ನಿನಗೆ? ಹಾಂ. ನೀರು ಕುಡಿಯೋಕೆ ಹೋಗ್ಬಿಡಿ ಆಯ್ತಾ? ಹಾಂ, ನೀರಾ? ಇಲ್ಲ, ನೀರಿದೆ. ಗಾಡಿ ತೊಳೆಯೋಕ್ಕಾದ್ರೆ ಯೂಸ್ ಮಾಡಿ, ಒಳಗಿದೆ ಫಿಲ್ಟರ್ ನೀರು ಇದೆಯಾ ಒಳಗೆ? ಒಳಗಡೆ ಇದೆ, ಹೊಸದು ಇವತ್ತು. ಹಾಂ, ಆಯಿತು. ನೀವು ಎಲ್ಲಿ ನೀವು? ಕೊಡಗು, ಮಡಿಕೇರಿ ಗೊತ್ತಾ? ಇಲ್ಲಿನ ವಾತಾವರಣ ಎಲ್ಲ ಗೊತ್ತು, ಅಭ್ಯಾಸ ಇದೆ. ಹೋಗಿದ್ದೀರಾ ಮಡಿಕೇರಿಗೆಲ್ಲ? ಇಲ್ಲ, ಅಲ್ಲೆಲ್ಲ ಇದೇ ಥರ ಸೇಮ್ ಇದೆ ಸರ್. ಮಲೆನಾಡು ಭಾಗ. ನಾನು ಅದೇ ನೋಡ್ತಾ ಬಂದು ನಮ್ಮ ಥರನೇ ಇದೆಯಲ್ಲ ಅಂತ. ವೆದರ್ ಚೆನ್ನಾಗಿದೆ. ಹಾಂ, ಅಲ್ಲಿಗೆ ಟೂರಿಸ್ಟ್ ಬಂದು ಮುಂದೆ ಹಾಳು ಮಾಡಿಬಿಟ್ರು ಕೊಡಗಿಗೆ. ಹೌದಾ? ಇವಾಗ ಬಂದು ಈ ಪೆಟ್ರೋಲ್ ಬಂಕಲ್ಲಿ ಕ್ಯಾಂಪ್ ಹಾಕಿದ್ದೀನಿ. ಇಲ್ಲಿ ಸ್ಟೇ ಮಾಡೋಕ್ಕೆ ಹೇಳಿದ್ರು. ಒಂದು ಸೈಕಲ್ ಇಲ್ಲಿದೆ. ಬೆಳಿಗ್ಗೆ ಇಲ್ಲಿಂದ ಆಗುಂಬೆ ಹೋಗ್ತೀವಿ. ಆಗುಂಬೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ನೋಡುವ ಅಲ್ಲಿ ಸ್ಟೇ ಆಗೋಂಥರ ಮಾಡುವ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇರಬೇಕು, 60-55 ಕಿಲೋಮೀಟ್ರ್ ಇರಬೇಕು. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಬರೋ ತನಕ ಬೈ.